ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಪಕ್ಷಾತೀತವಾಗಿ ಹಾಗೂ ನಮ್ಮ ದೇಶದ ಧರ್ಮದ ಹಿತಕ್ಕಾಗಿ ಹೋರಾಡಿದಂಥ ಶಿವಾಜಿ ಮೂರ್ತಿಯನ್ನು ಹಾಗೂ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಊರ ಜನರೆಲ್ಲ ಸಂಕಲ್ಪ ಮಾಡಿ ಎಲ್ಲ ಜಾತಿಯ ಜನಾಂಗದವರು ಸಹಕಾರ ಕೊಟ್ಟು ಜನ ಮನದಿಂದ ಸಹಾಯ ಮಾಡಿ ಆ ಎರಡೂ ಮೂರ್ತಿಗಳನ್ನು ಒಂದೇ ದಿವಸ ಆವರಣ ಮಾಡೋ ಸಲುವಾಗಿ ನಮ್ಮೂರ ಗ್ರಾಮಸ್ಥರು ಕೈಗೊಂಡಿದ್ದಾರೆ. ಅದರಂತೆ ಇದರ ಜೊತೆಯಲ್ಲೇ ನಾವು ಇನ್ನೊಂದು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ದೆವು. ಅದೇನೋ ಕಾರಣಾಂತರದಿಂದ ಆಗಲಿಲ್ಲ. ಮುಂದಿನ ದಿನದಲ್ಲಿ ಆ ಅಂಬೇಡ್ಕರ್ ಮೂರ್ತಿನೂ ಆವರಣ ಮಾಡ್ಲಿಕ್ಕೆ ನಮ್ಮ ಊರ ಜನರೆಲ್ಲ ಸಹಕರಿಸ್ತಾರೆ. ಅದರಂತೆ ಶಿವಾಜಿ ಮಹಾರಾಜ ವೀರರ ಅವರ ಸ್ಮರಣಾರ್ಥವಾಗಿ ನಮ್ಮೂರ ಜನರಲ್ಲಿ ಯಾವ ಭಿನ್ನ ಭೇದ ಇಲ್ಲದೆ ನಾವು ಹೊರಗಿನ ಸಹಾಯ ಭಾಳ ತಗೊಂಡಿಲ್ಲ. ಊರ ಜನರೇ ಎಲ್ಲರೂ 50,000, ಲಕ್ಷ, 10,000, 20,000 ಹಿಂಗೆ ಕನಿಷ್ಠ ಶಿವಾಜಿ ಮೂರ್ತಿ ಸಲುವಾಗಿ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಊರ ಗ್ರಾಮಸ್ಥರು ಅದಕ್ಕೆ ಸಹಾಯ ಮಾಡ್ಯಾರ. ಅದರಂತೆ ಸಂಗೊಳ್ಳಿ ರಾಯಣ್ಣನ ಅವರು ಈ 15 ದಿನದೊಳಗೆ ಒಂದು 15-20 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟರ್ ಮಾಡಿ ಕಂಚಿನ ಮೂರ್ತಿ ತಂದು ಅದ್ರ ಆವರಣಗಳನ್ನೆಲ್ಲ ಶೃಂಗಾರ ಮಾಡಿ ಎಲ್ಲ ಊರ ಜನರ ಸಹಕಾರದಿಂದ ಎರಡು ಮೂರ್ತಿ ಒಂದೇ ದಿವಸ ಮಾಡೋ ಸಲುವಾಗಿ ನಾವು ಹಮ್ಮಿಕೊಂಡಿದ್ದೆವು. ಅದನ್ನು ಮಾಡ್ಲಿಕ್ಕೆ ಊರ ಜನರು ಸಹಕರಿಸ್ಯಾರ. ಆದರೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನಂಥ ವೀರರು, ಜ್ಞಾನವಂತರು ಅವರು ಸಂಗೊಳ್ಳಿ ರಾಯಣ್ಣ ಸಾಯಬೇಕಾಗಿದ್ದಿಲ್ಲ. ಚೆನ್ನಮ್ಮನ ಸೆರೆ ಹಿಡಿದ ಮ್ಯಾಗ ಅವ ತನ್ನ ಹೋರಾಟ ಮುಟ್ಟುಗೊಳಿಸಿದ್ರ ಅವ ಬಿಡಲಿಲ್ಲ. ಅದು ಕಡೆಗೆ ಪೂರೈಸ್ಬೇಕಂತ ಹೇಳ್ತಾರ ಅಂತ ಜನ್ಮನೇ ತ್ಯಾಗ ಮಾಡಿದಂಥ ಅಂಥ ವೀರರ ಮೂರ್ತಿ ನಮ್ಮ ಊರೊಳಗೆ ಆವರಣ ಆಗ್ತದಂದ್ರೆ ನಮಗೆ ಸಂತೋಷ ಸುದ್ದಿ. ಚೆನ್ನಮ್ಮನ ಹೋರಾಟಕ್ಕಾಕಿ ಯಾಕೆ ಆಕಿ ಮ್ಯಾಗ ಬಿದ್ದಾಯಿತು, ಏನಾಯಿತು ಅನ್ನೋದು ಈಗಿನ ಸಣ್ಣ ಜನ್ರೇಷನ್ಗೆ ಗೊತ್ತಿಲ್ಲ. ಅವಾಗ ಬ್ರಿಟಿಷ್ ಕಾಲದೊಳಗೆ ಈ ದತ್ತಕ ಬಕ್ಷೇಸ ಅನ್ನೋದು ಇಟ್ಟಿದ್ದೇ ಇಲ್ಲ. ಅವರು ಅದನ್ನು ಮಟ್ಟಗೊಳಿಸಿದ್ರು. ಅವರು ಆಕಿ ತನ್ನ ಪರಿಹಾರ ಸಲುವಾಗಿ ಒಬ್ಬ ದತ್ತ ಪುತ್ರನ ತೊಗೊಳಕ್ಕೆ ಆಕಿ ನಿರ್ಧಾರ ಮಾಡಿದ್ದಕ್ಕಾಗಿ ಆಕಿ ಮ್ಯಾಗ ಬ್ರಿಟಿಷರು ಅಟಕ್ ಮಾಡಿ ಆಕಿ ಮ್ಯಾಗ ದಂಗೆ ಮಾಡಿ ಆಕಿನ ರಾಯಣ್ಣನ ಆಕಿನ ಪ್ರಾಣ ಹೋಗ್ಲಾಕ ಇವತ್ತೇನು ನಾವು ಅದನ್ನು ಸುಖ ಭೋಗಿಸ್ತೇವೆ. ದತ್ತಕ ಬಕ್ಷೇಸ್ಕ ಬ್ರಿಟಿಷ್ ಕಾಲದೊಳಗೆ ಅಲಾವ್ ಇದ್ದಿದ್ದಿಲ್ಲ. ಅದನ್ನು ಅಧಿಕಾರದೊಳಗೆ ತರಬೇಕನ್ನೋ ಜಲದಿಂದ ಆ ಮನೆತನ ಮ್ಯಾಗ ಯುದ್ಧ. ನಮ್ಮ ಹಿತಕ್ಕಾಗಿ ಅವರಿಬ್ಬರು ಪ್ರಾಣ ತ್ಯಾಗ ಮಾಡಿದಂಥ ವೀರರ ಮೂರ್ತಿ ನಮ್ಮೂರೊಳಗೆ ಆಗ್ತದಂದ್ರೆ ನಾವು ಸಂತೋಷ ಪಡಿಸ್ತೇವೆ. ನಮ್ಮ ಹಿಂದೂ ಧರ್ಮ ಕಾಪಾಡೋ ಸಲುವಾಗಿ ಶಿವಾಜಿ ಮಹಾರಾಜರು ಅವ ಯಾರು ರಾಜರ ಮಗ ಅಲ್ಲ, ಪಾಟಿಗ್ವಾಡಿ ದೇಶಕತಿ ಇದ್ರ ಮಗ ಅಲ್ಲ, ಅವನು ಒಬ್ಬ ಸಾದಾ ಒಬ್ಬ ಸೇವಕನ ಮಗ. ಅವ ಏನೂ ಸೈನ್ ಇಲ್ಲದೆ ಇದು ಇಲ್ಲದೆ ಸಣ್ಣ ಜನರನ್ನ ಸಂಘಟನೆ ಮಾಡಿಕೊಂಡು ಆಗಿನ ಕಾಲದಾಗ ಔರಂಗಜೇಬನಂಥವ್ರು ಕೂಡ ಯುದ್ಧ ಮಾಡ್ಲಿಕ್ಕೆ ಆ ಶಿವಾಜಿ ಸಂಘದೊಳಗೆ 80% ಮುಸಲ್ಮಾನರೇ ಸೈನಿಕರಿದ್ರು ಅವಾಗ. ಅದು ಈಗೇನ್ರೆ ಯಾರೇ ತಪ್ಪು ಕಲ್ಪನಾದಿಂದ ಹಿಂದೂ ವಿರೋಧಿ ಮುಸ್ಲಿಂ ವಿರೋಧಿ ಯುದ್ಧ ಮಾಡಿಲ್ಲ. ಅವರು ಧರ್ಮದ ಯುದ್ಧದು. ಆ ಧರ್ಮದ ಯುದ್ಧದೊಳಗೆ ಮುಸಲ್ಮಾನರೇ ಅವ್ನು ಸಹಾಯ ಮಾಡ್ಯಾರ. ಅವನ ಸೈನಿಕದೊಳಗೆ 80% ಮುಸಲ್ರೇ ಸೈನಿಕ ಅಂತೇಳಿ ಅಂಥ ವೀರನ ಮೂರ್ತಿ ನಮ್ಮ ಊರೊಳಗೆ ಆಗ್ತದಂದ್ರೆ ನಮಗೆ ಸಂತೋಷ ಪಡಿಸ್ತೇವೆ. ತಾವು ಎಲ್ಲರೂ ಪತ್ರಕರ್ತರು ನಾಳಿನ ದಿವಸ ಅಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ಸಹಕಾರಗೊಳಿಸ್ಬೇಕಂತೇಳಿ ನಮ್ಮ ಎರಡು ಮಾತು. ಗ್ರಾಮದಲ್ಲಿ ಸುಕ್ಷೇತ್ರ ಇಟ್ಟಿನಹಳ್ಳಿ ಗ್ರಾಮ, ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಇಟ್ಟಿನಹಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಕಂಚನಿ ಪುತ್ಥಳಿಗಳ ಲೋಕಾರ್ಪಣಾ ಕಾರ್ಯಕ್ರಮ ದಿನಾಂಕ 3/5/2025 ಶನಿವಾರ ಬೆಳಗ್ಗೆ 10:30 ಗಂಟೆಗೆ ಈ ಕಾರ್ಯಕ್ರಮ ಜರುಗುವುದು. ಆದ ಕಾರಣ ಈ ನಾಡಿನ ಎಲ್ಲ ನಮ್ಮ ಪರಮ ಪೂಜ್ಯರು ಹಾಗೂ ನಮ್ಮ ಜಿಲ್ಲೆಯ ನಮ್ಮ ನೆಚ್ಚಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಶಾಸಕರು ಹಾಗೂ ಎಲ್ಲ ಸಂಸದರು ಹಾಗೂ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಈ ಜಿಲ್ಲೆಯ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಮತ್ತು ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಹಾಗೂ ಆತ್ಮೀಯ ಸ್ನೇಹಿತರು ಹಾಗೂ ಎಲ್ಲ ಯುವಕರು ಹಾಗೂ ಅಣ್ಣತಮ್ಮಂದಿರು, ಅಕ್ಕತಂಗಿಯರು ಎಲ್ಲರೂ ಸೇರಿ ನಾಳಿನ ದಿವಸ ಒಂದು ದೊಡ್ಡ ಇದು ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಕ್ಕೆ ತಪ್ಪಲಾಗಲ್ಲ. ಯಾಕಂತಂದ್ರೆ
ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಎರಡು ಎಟ್ ಎ ಟೈಮೇ ಇಡೀ ಕರ್ನಾಟಕದಲ್ಲಿ ಆಗ್ತಾ ಇದೆ. ತಾವು ದೃಶ್ಯ ಮಾಧ್ಯಮದವರು ಹಾಗೂ ಪ್ರಿಂಟ್ ಮಾಧ್ಯಮದವರು ನಾಳಿನ ದಿವಸ ತಾವು ಬಂದು ಅಲ್ಲಿ ಯಾವ ರೀತಿ ಒಂದು ಮಾದರಿಯಾಗಿ ನಮ್ಮ ಗ್ರಾಮ ಯಾವ ರೀತಿ ಅಂತಂದ್ರೆ ಯಾವುದೇ ಜಾತಿ ಮತ ಭೇದ ಪಂಗಡ ಎನ್ನದೇ ಮೊಟ್ಟ ಮೊದಲನೇದಾಗಿ ನಮ್ಮ ಊರು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಸರ್ಕಲ್ ಇದೆ. ಅದರಾದ ತಕ್ಷಣ ವೀರಾಣಿ ಕಿತ್ತೂರು ಚೆನ್ನಮ್ಮನವ್ರದೆ. ಅದಾದ ತಕ್ಷಣ ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ ಇದೆ. ಅದಾದ ನೆಕ್ಸ್ಟ್ ಆಮೇಲೆ ಶಿವಾಜಿ ಛತ್ರಪತಿ ಅವ್ರದ್ದಿದೆ. ಮುಂದೆ ಬರೋ ದಿನಮಾನದಾಗೂ ಕೂಡ ಬಸವಣ್ಣನವರ ಸರ್ಕಲ್ ಎಲ್ಲ ಗ್ರಾಮದ ಹಿರಿಯರು ನಮ್ದು ಹೆಂಗ ಅಂತಂದ್ರೆ ಎಲ್ಲರೂ ಜಾತಿ ಮತ ಭೇದ ಪಂಗಡ ಎನ್ನದೆ ಎಲ್ಲರೂ ಒಂದೇ ಮತ್ತು ಎಲ್ಲ ಸಮಾಜದವರು ಎಲ್ಲರೂ ಅಣ್ತಮ್ಮರಂತೆ ಸಹೋದರ ಮನೋಭಾವದಂತೆ ತನು ಮನ ಧನದಿಂದ ನಮ್ಮ ಗ್ರಾಮ ಇಡೀ ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ಒಂದು ಭಾವೈಕ್ಯತೆ ಗ್ರಾಮ ಅಂತ ಹೇಳಿಕೆ ತಪ್ಪಲಾಗಿಲ್ಲ. ಒಂದು ಮಾದರಿ ಗ್ರಾಮ ಇದೆ. ನಾವು ನಾಳಿನ ದಿವಸ ಅಲ್ಲಿ ಛತ್ರಪತಿ ಅಲ್ಲಿ ಸರ್ಕಲ್ ಹಿಂದೆ ಒಂದು ಒಳ್ಳೆಯ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಕೋಟೆ ಮತ್ತು ಅತ್ಯದ್ಭುತವಾಗಿ ಸರ್ಕಲ್ಗಳನ್ನು ಮಾಡಿದ್ದಾರೆ. ನಾವೆಲ್ಲರೂ ನಾಳೆ ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ತಾವು ಬರಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇವೆ. ನಮ್ಮ ಬಿಜಾಪುರ ಜಿಲ್ಲೆಯ ಹಿಟ್ಟಿನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಸಹಬಾಳ್ವೆಯನ್ನು ನಡೆಸ್ತೇವೆ. ಅದರಂತೆ ನಮ್ಮೂರಲ್ಲಿ ಈಗ ಮೊಟ್ಟ ಮೊದಲಿಗೆ ಹೈವೇ ಊರು, ಎಲ್ಲರೂ ಬೆಂಗಳೂರಿಗೆ ಹೋಗತಕ್ಕಂಥ ಒಂದು ಊರಲ್ಲಿ ಇಂಥ ಸೌಹಾರ್ದತೆಯನ್ನು ನಾವು ಮೆರೆದೀವಪ್ಪ ಅಂದ್ರೆ ಏನು ಉದ್ದೇಶ? ಮೊದಲ ಮೊದಲಿಗೆ ಅಂಬೇಡ್ಕರ್ ಸರ್ಕಲ್, ಎರಡನೇದಾಗಿ ಚೆನ್ನಮ್ಮ ಸರ್ಕಲ್, ಮೂರನೇದಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್, ನಾಲ್ಕನೇದಾಗಿ ಶಿವಾಜಿ ಸರ್ಕಲ್, ಐದನೇದು ಇನ್ನೊಂದು ಬರ್ತದೆ. ಜಾತಿ ಧರ್ಮಗಳಿದ್ರು ಕೂಡ ಆ ಎಲ್ಲ ಜಾತಿದವ್ರನ್ನ ಒಂದು ಮಾಡಿಕೊಂಡು ನಾವು ಇವತ್ತಿನ ದಿವಸ ನಾವು ಕರ್ನಾಟಕದಲ್ಲಿಯೇ ಮಾದರಿಯಾಗಿ ಒಂದೇ ಒಂದು ಲೈನ್ನಾಗ ಇಷ್ಟೆಲ್ಲ ಮೂರ್ತಿಗಳನ್ನು ಕೂಡಿಸಿ ನಾವು ಈ ಒಂದು ಏಕತೆಯನ್ನು ಮೆರೆದೀವಿ. ಅದಕ್ಕೋಸ್ಕರ ತಾವೆಲ್ಲ ನಾಳೆ ದೃಶ್ಯ ಮಾಧ್ಯಮದವರೇ ಇದರ ಮಾಧ್ಯಮದಲ್ಲಿ ಬಂದು ಆ ಎಲ್ಲವನ್ನು ನೋಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತರುವಂತೆ ತಾವು ಒಂದಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಹೈಲೈಟ್ ಮಾಡಬೇಕಂತೇಳಿ ತಮಗೆ ಬೇಕು. ಹಿಟ್ಟಿನಹಳ್ಳಿ ಗ್ರಾಮದ ಗುರು ಹಿರಿಯರು ನಾಳಿನ ಕಾರ್ಯಕ್ರಮದ ವಿವರವನ್ನು ತಿಳಿಸಿದ್ದಾರೆ. ಅಂದರೆ ನಾಳೆ ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಈಗಾಗಲೇ ಹಿರಿಯರು ಹೇಳಿದ ಹಾಗೆ ನಮ್ಮೂರಿನಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಇರುತ್ತದೆ. ಇದಕ್ಕಿಂತ ಪೂರ್ವದಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಮ್ಮೂರಿನ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಗ್ರಾಮದ ಎಲ್ಲ ಸುಮಂಗಲಿಯರ ನೇತೃತ್ವದಲ್ಲಿ ಕುಂಭಮೇಳ ಮತ್ತು ಸಕಲ ವಾದ್ಯಗಳೊಂದಿಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಭಾವಚಿತ್ರಗಳ ಭವ್ಯ ಮೆರವಣಿಗೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ 10:30 ಗಂಟೆಗೆ ಆ ವೃತ್ತಕ್ಕೆ ಬಂದು 10:30 ಗಂಟೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಕಂಚಿನ ಪುತ್ಥಳಿ ಅನಾವರಣ ಮಾಡಿಕೊಂಡು ಒಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಪ್ರಭು ಮಹಾಸ್ವಾಮಿಗಳು, ಚರಂತಿ ಮಠ ಬಾಗಲಕೋಟ್ ಮತ್ತು ಹಿಟ್ನಳ್ಳಿಯವರು ಹಾಗೂ ಕನಕ ಗುರುಪೀಠ ಚಿಂತನೆ ಬ್ರಿಡ್ಜ್ ಶ್ರೀ ಶ್ರೀ ರಮಾನಂದ ಪೂಜ್ಯರು ಹಾಗೂ ಜಿಲ್ಲೆಯ ಎಲ್ಲ ಸಂಸದರು, ಸಚಿವರು, ಶಾಸಕರು ಮತ್ತು ಜನಪ್ರತಿನಿಧಿಗಳು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಭವ್ಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದರೆ ನಮ್ಮೂರಿನ ಎಲ್ಲ ಸರ್ವ ಸಮಾಜದವರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ನಾಳೆ ಛತ್ರಪತಿ ಮಹಾರಾಜರ ಒಂದು ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಎರಡೂ ಸೇರಿ ಜಂಟಿಯಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಎಲ್ಲ ಊರಿನ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕಾಂಟ್ರಿಬ್ಯೂಷನ್ದಿಂದ ಸುಮಾರು 12 ಅಡಿ ಎತ್ತರದ ಹಾಗೂ 10 ಕ್ವಿಂಟಲ್ ಅಂದ್ರೆ 1 ಟನ್ ತೂಕವನ್ನು ಹೊಂದಿರತಕ್ಕಂಥ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನು ಇಡೀ ಗ್ರಾಮಸ್ಥರು ಸೇರಿಸಿ ಒಂದು ಮೂರ್ತಿಯನ್ನು ಒಂದು ನಮ್ಮ ಹಿಟ್ನಳ್ಳಿ ಗ್ರಾಮಕ್ಕೆ ತಂದಿದ್ದಾರೆ. ಅದರಂತೆ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯು ಸಹಿತ 12 ಅಡಿ ಎತ್ತರವನ್ನು ಆಗಿರತಕ್ಕಂಥ ಒಂದು ಮತ್ತು ಸುಮಾರು 12
ಒಂದು ಕ್ವಿಂಟಲ್ ಅಥವಾ 1 ಟನ್ಗಿಂತ ಒಂದು ಹೆಚ್ಚಿಗೆ ಇರ್ತಕ್ಕಂಥ ಒಂದು ಶಿವಾಜಿ ಮಹಾರಾಜರ ಒಂದು ಕಂಚಿನ ಪುತ್ಥಳಿಗಳನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಪುತ್ಥಳಿಗಳನ್ನು ಇಡೀ ಗ್ರಾಮದ ಎಲ್ಲ ಜನರು ಸೇರಿ ಮುಸ್ಲಿಂ ಬಾಂಧವರು ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ ಪ್ರತಿಯೊಬ್ಬರು ಅವರಿವರೆನ್ನದೇ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರು ಸೇರಿ ಒಂದು ಪುತ್ಥಳಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಅಷ್ಟೇ ಸುಂದರವಾಗಿರ್ತಕ್ಕಂಥ ಒಂದು ಪುತ್ಥಳಿಗಳ ಒಂದು ಕಟ್ಟಡಗಳನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ್ದಾರೆ. ಮತ್ತು ಅದೇ ರಾತ್ರಿ ಸಾಯಂಕಾಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮತ್ತು ಶಿವಾಜಿ ಮಹಾರಾಜರ ಹಾಗೂ ವೀರರಾಣಿ ಚೆನ್ನಮ್ಮನವರ ಒಂದು ಸುಂದರ ಕಿರು ನಾಟಕಗಳನ್ನು ಸಹಿತ ನಾವು ಸಾಯಂಕಾಲ ರಾತ್ರಿ 10 ಗಂಟೆಗೆ ಆ ಗ್ರಾಮದ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೂ ಸಹಿತ ಎಲ್ಲ ಪತ್ರಿಕಾ ಮಾಧ್ಯಮದವರು ಆಗಮಿಸಿ ನಮ್ಮ ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಡಿ ನಮ್ಮ ಪುತ್ಥಳಿಗಳ ಹಾಗೂ ನಮ್ಮ ಗ್ರಾಮಸ್ಥರು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೂ ಸಹ ಸಹಾಯ ಸಹಕಾರವನ್ನು ನೀಡಬೇಕಂತೇಳಿ ಮಲ್ಲು ವಾಲಿಕಾರ್ ಹಿಟ್ನಳ್ಳಿಯಿಂದ ಮಾತಾಡ್ತಾ ನಮ್ಮ ಜಿಲ್ಲೆಯ ಎಲ್ಲ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಬರಹಗಾರರಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿ, ವಿಷಯ ಆಲ್ರೆಡಿ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ತಮ್ಮ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಹಿಟ್ನಳ್ಳಿ ಗ್ರಾಮ ಇವತ್ತೊಂದು ಜಾತ್ಯತೀತದಿಂದ ಕೂಡಿದಂಥ ಒಂದು ಗ್ರಾಮ. ಹೀಗಾಗಿ ಒಂದು ಸುಂದರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮಗೆ ಈಗಾಗಲೇ ಮಾಹಿತಿ ಇದೆ. ಒಂದು ಜಾತಿಗೆ ಸೀಮಿತ ಆಗಲಾರದಂಥ ಕಾರ್ಯಕ್ರಮ ಎಲ್ಲ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಮತ್ತು ಸಂಗೊಳ್ಳಿ ರಾಯಣ್ಣವರ ಪುತ್ಥಳಿ ಅನಾವರಣ ಎಲ್ಲ ಜಾತ್ಯತೀತ ಎಲ್ಲ ಧರ್ಮದ ಹಿರಿಯರು, ಎಲ್ಲ ಸಮುದಾಯದ ಹಿರಿಯರು ಭಾಳ ವಿಜೃಂಭಣೆಯಿಂದ, ಭಾಳ ಸಂತೋಷದಿಂದ ಸಹಕಾರ ಮಾಡಿ ಇವತ್ತೊಂದು ನಿರ್ಮಾಣ ಹಂತ ಇವತ್ತು ಯಶಸ್ವಿಯಾಗಿದೆ. ಅದನ್ನು ತಮ್ಮ ಮಾರ್ಗದರ್ಶನದಲ್ಲಿ ನಾಳೆ 3ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ನಾವು ಅದನ್ನು ಅನಾವರಣ ಮಾಡ್ತಕ್ಕಂಥ ಧರ್ಮದ ಕಾರ್ಯವನ್ನು ನಾವೆಲ್ಲ ಕೈಗೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲ ದೃಶ್ಯ ಮಾಧ್ಯಮರು ಕೂಡ ನಮ್ಮ ಸಣ್ಣ ಪುಟ್ಟ ಏನೇ ತಪ್ಪು ತಿಳಿದ್ರು ಕೂಡ ತಾವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಬೇಕಂತ ತಮ್ಮಲ್ಲಿ ವಿನಂತಿಸುವುದು. ಮಲ್ಲಿಕಾರ್ಜುನ್ ಪಡ್ನಾಡ್.